ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್. ಓಕೆ, ಸೊ ನಾನು PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಏನು ಮಾಡ್ತಿದ್ದೀನಿ, ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಲೆವೆಲ್ 2 SSLC ವಿದ್ಯಾರ್ಥಿಗಳಿಗೆ ಸೊ ಪ್ರಶ್ನೆಗಳನ್ನು ಏನು ಮಾಡಿದ್ದೀನಿ, ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಅದರ ಬಗ್ಗೆ ನಾವು ನೋಡೋಣ. ಸೊ ಮೊದಲನೇ ಪ್ರಶ್ನೆ ಇಲ್ಲೇನು ಕೇಳ್ತಾರಪ್ಪ ಅಂದ್ರೆ ಅವರು ಚಾಸಿಸ್ನ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ನಾನು ನಿಮಗೆ ಚಾಸಿಸ್ನ ಚಿತ್ರವನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿರಿ, ಚಾಸಿಸ್ ಅಂದರೆ ಇದಕ್ಕೇನಂತೀವಿ ನಾವು ವಾಹನದ ಕೆಳಭಾಗ ಅಂತ ಕರಿತೀವಿ. ಸೊ ಇದೊಂದು ಆಯತಾಕಾರದ ಚೌಕಟ್ಟು ರೀ. ಓಕೆ, ಇಲ್ಲಿಂದ ಇಲ್ಲಿಗೆ. ಸೊ ಇದ್ರ ಮೇಲೆ ಏನು ಮಾಡಿರ್ತೀವಿ ಅಂದ್ರೆ ನಾವು ವಾಹನದ ಎಲ್ಲ ಯಂತ್ರೋಪಕರಣಗಳನ್ನ, ಇಂಜಿನ್, ಕ್ಲಚ್, ಗೇರ್ ಬಾಕ್ಸ್, ಪ್ರೊಪಲರ್ ಶಾಫ್ಟ್ ಮತ್ತು ಡಿಫ್ರೆನ್ಷಿಯಲ್, ಇವು ಎಲ್ಲ ಭಾಗಗಳನ್ನ ಏನು ಮಾಡಿರ್ತೇವೆ ನಾವು ಇದ್ರ ಮೇಲೆ ಜೋಡಣೆ ಮಾಡಿರ್ತೇವೆ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕ್ರಿ ನೀವು ಮೊದಲೇಕ, ಸೊ ಈ ಥರ ಏನು ಮಾಡ್ಬೇಕ್ರಿ, ಚಿತ್ರ ತೆಗಿಬೇಕು. ಚಿತ್ರ ತೆಗೆದು ಏನು ಮಾಡ್ಬೇಕಂದ್ರೆ, ಸೊ ರೇಡಿಯೇಟರ್, ಇಂಜಿನ್, ಕ್ಲಚ್, ಗೇರ್ ಬಾಕ್ಸ್, ಪ್ರೊಪಲರ್ ಶಾಫ್ಟ್ ಮತ್ತು ಡಿಫ್ರೆನ್ಷಿಯಲ್ನ ಏನು ಮಾಡ್ಬೇಕು, ಬರಿಬೇಕು. ಮತ್ತು ಇವೆಲ್ಲ ಏನ್ರಿ ಇವ ಲಾಂಗ್ ಮೆಂಬರ್ಸ್ ರೀ, ಇವೆಲ್ಲ ಏನ್ರಿ ಇವ ಕ್ರಾಸ್ ಮೆಂಬರ್ಸ್. ಇಷ್ಟು ನೀವು ಬರೆದು ಭಾಗಗಳನ್ನ ಗುರುತಿಸಿದ್ರೆ ಸಾಕು. ಓಕೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. 4 ಮಾರ್ಕ್ಸಿಗೆ ಮ್ಯಾಕ್ಸಿಮಮ್ ಇದನ್ನು 2-3 ಸಲ ಏನು ಮಾಡ್ಯಾನ್ರಿ ಕೇಳಿದಾನೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಕೊಟ್ಟಾನ್ರಿ ಅವ, IC ಇಂಜಿನ್ನ ಅಂದವಾದ ಚಿತ್ರವನ್ನು ಬರೆದು ಭಾಳ. IC ಅಂದ್ರೆ ಇಂಜಿನ್ ಅಂದ್ರೆ ಏನು ರೀ, ಇಂಟರ್ನಲ್ ಕಂಬಷನ್ ಇಂಜಿನ್ನ ಅಂದವಾದ ಚಿತ್ರವನ್ನು ತೆಗೆದು ಭಾಳ ಗುರುತಿಸ್ರಿ. ಇದು ಇಂಟೇಕ್ ಮ್ಯಾನಿಫೋಲ್ಡ್. ಓಕೆ, ಇದು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್, ಇಂಟೇಕ್ ವಾಲ್, ಎಕ್ಸಾಸ್ಟ್ ವಾಲ್, ಸ್ಪಾರ್ಕ್ ಪ್ಲಗ್. ಓಕೆ, ಸೊ ಇದು ಪಿಸ್ಟನ್, ಇದು BDC, ಇದು TDC. ಓಕೆ, ಸೊ ಇದಕ್ಕೆ ಏನಂತೇವ್ರಿ ನಾವು ಸಿಲಿಂಡರ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಏನದಾವ್ರಿ ಇವ ಪಿಸ್ಟನ್ ರಿಂಗ್ಸ್ ರೀ, ಇವ ಪಿಸ್ಟನ್ ರಿಂಗ್ಸ್. ಓಕೆ, ಇದಕ್ಕೆ ಏನಂತೇವ್ರಿ ನಾವು, ಇದಕ್ಕೆ ಕಂಬಷನ್ ಚೇಂಬರ್ ಅಂತ ಕರಿತೀವಿ. ಓಕೆ, ಸೊ ಇದೇನು ರೀ, ಇದು ಕನೆಕ್ಟಿಂಗ್ ರಾಡ್, ಇದು ಕ್ರ್ಯಾಂಕ್ ಶಾಫ್ಟ್. ಓಕೆ, ಸೊ ಇದಕ್ಕೆ ಏನಂತೇವ್ರಿ ನಾವು ಕ್ರ್ಯಾಂಕ್ ಕೇಸ್. ಸೊ ಚಿತ್ರ ತೆಗೆದು ಎಲ್ಲ ಭಾಗಗಳನ್ನ ಏನು ಮಾಡ್ಬೇಕು, ನೀವು ಗುರುತಿಸ್ಬೇಕು. ಇಷ್ಟು ಗುರುತಿಸಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಬರ್ತೈತ್ರಿ, ವ್ಯಾಂಕಲ್ ಇಂಜಿನ್ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನ ಗುರುತಿಸ್ರಿ ಅಂತ ಕೇಳೋಣ. ಓಕೆ, ಸೊ ಇದು ನೀವು ಇಂಟೇಕ್, ಇದು ಎಕ್ಸಾಸ್ಟ್. ಓಕೆ, ಇದು ಏನು ಮಾಡ್ರಿ ನೀವು, ಇದು ರೋಟರ್. ಓಕೆ, ಇದಕ್ಕೇನಂತೇವ್ರಿ ನಾವು, ಇದಕ್ಕೆ ಹೌಸಿಂಗ್. ಸೊ ಚಿತ್ರ ತೆಗೆದು ಇವು 4 ಭಾಗಗಳನ್ನ ಗುರುತಿಸ್ರಿ. ಮ್ಯಾಕ್ಸಿಮಮ್ ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾನೆ ರೀ, ಇಲ್ಲ ಅಂತಂದ್ರೆ 4 ಮಾರ್ಕ್ಸಿಗೆ ಕೇಳ್ತಾನೆ. ಮ್ಯಾಕ್ಸಿಮಮ್ 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಸೊ ಚಿತ್ರ ತೆಗೆದು ಏನು ಮಾಡಿರಿ, ಭಾಗಗಳನ್ನ ಗುರುತಿಸಿದ್ರೆ ಸಾಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇಂಜಿನ್ನಲ್ಲಿ ಬಳಸುವ ಕೆಳಗಿನ ತಾಂತ್ರಿಕ ಪದಗಳನ್ನು ಎಕ್ಸ್ಪ್ಲೇನ್ ಮಾಡಿದಂತೆ ಏನ್ರಿ, ಸ್ಟ್ರೋಕ್, ಟಾಪ್ ಡೆಡ್ ಸೆಂಟರ್, ಸಂಪೀಡನ ಅನುಪಾತ ಮತ್ತು ಕ್ಲಿಯರೆನ್ಸ್ ಪರಿಮಾಣ. ಸೊ ಟಾಪ್ ಡೆಡ್ ಸೆಂಟರ್ ಅಂದರೆ ಏನು ಗೊತ್ತ್ರಿ, ಪಿಸ್ಟನ್ ಅದರ ಮೇಲ್ಭಾಗದಲ್ಲಿದ್ದಾಗ ಕ್ರ್ಯಾಂಕ್ ಶಾಫ್ಟ್ನ ಸ್ಥಾನವನ್ನು ಉಲ್ಲೇಖಿಸುತ್ತದೆ. ಹೆಚ್ಚಿನ ಸ್ಥಾನವು ಅದರ ಉನ್ನತ ಸ್ಥಾನದಲ್ಲಿದ್ದರೆ ಅದಕ್ಕೆ ಏನಂತೇವೆ ನಾವು TDC ಅಂತ ಕರಿತೇವೆ. ಅಂದ್ರೆ ಪಿಸ್ಟನ್ ಸಿಲಿಂಡರ್ನಲ್ಲಿ ತಲುಪುವ ಹೆಚ್ಚಿನ ಮಟ್ಟವನ್ನು ಏನಂತೇವೆ ನಾವು ಟಾಪ್ ಡೆಡ್ ಸೆಂಟರ್ ಅಂತ ಕರಿತೇವೆ. ಸೆಕೆಂಡ್, ಸ್ಟ್ರೋಕ್. TDCಯಿಂದ BDCಗೆ ಅಥವಾ BDCಯಿಂದ TDCಗೆ ಚಲಿಸುವ ಪಿಸ್ಟನ್ನ ದೂರವನ್ನು ಏನಂತೇವೆ ನಾವು ಸ್ಟ್ರೋಕ್ ಅಂತ ಕರಿತೀವಿ. ಓಕೆ, ಸಂಪೀಡನ ಅನುಪಾತ ಅಂದರೆ ಪಿಸ್ಟನ್ TDCಯಲ್ಲಿದ್ದಾಗ ಪಿಸ್ಟನ್ನ ಮೇಲಿನ ಪರಿಮಾಣ ಮತ್ತು ಪಿಸ್ಟನ್ BDCಯಲ್ಲಿದ್ದಾಗ ಪಿಸ್ಟನ್ನ ಮೇಲಿನ ಪರಿಮಾಣದ ವ್ಯತ್ಯಾಸವನ್ನು ಏನು ಮಾಡ್ತೇವೆ ನಾವು ಲೆಕ್ಕ ಹಾಕಿದಾಗ ನಮ್ಗೆ ಈ ಕಾಂಪ್ರೆಷನ್ ರೇಷಿಯೋ ಸಿಗ್ತದೆ. ಇಲ್ಲಾಂದರೆ ಇಂಜಿನ್ನ ಚಾರ್ಜ್ ಎಷ್ಟು ಪ್ರಮಾಣದಲ್ಲಿ ಸಂಕುಚಿತಗೊಂಡಿದೆ ಅನ್ನೋದನ್ನು ಕೂಡ ನೀವೇನು ಮಾಡ್ಬೋದು ರೀ, ಕಾಂಪ್ರೆಷನ್ ರೇಷಿಯೋ ಅಂತ ತಿಳ್ಕೊಬೋದು. ಅಂದರೆ ಕಾಂಪ್ರೆಷನ್ ಸ್ಟ್ರೋಕ್, ಅಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್. ಓಕೆ, ಪಿಸ್ಟನ್ TDCಯಲ್ಲಿದ್ದಾಗ ಸೊ ದಹನಕ್ಕೆ ಏರ್ಪಡುವ ಚಾರ್ಜ್ ಏನಿರ್ತೈತಲ್ಲ, ಇದರ ರೇಷಿಯೋ ಕೂಡ ನಾವೇನಂತೇವೆ ರೀ, ಕಾಂಪ್ರೆಷನ್ ರೇಷಿಯೋ ಅಂತ ಕರಿತೇವೆ. ಓಕೆ, ಸೊ ಇದು ಪೆಟ್ರೋಲ್ದು ಎಷ್ಟು ಇರ್ತೈತೆ ರೀ, 8 to 9.5 ಅನುಪಾತ 1 ಇರ್ತೈತಿ. ಡೀಸೆಲ್ದ 16ರಿಂದ 22 ಅನುಪಾತ 1 ಇರ್ತೈತಿ. ಓಕೆ, ನೆಕ್ಸ್ಟ್ ಕ್ಲಿಯರೆನ್ಸ್ ಪರಿಮಾಣ. ಓಕೆ, ಪಿಸ್ಟನ್ TDCಯಲ್ಲಿರುವಾಗ ಪಿಸ್ಟನ್ನ ಮೇಲಿನ ಪರಿಣಾಮವನ್ನು ಏನಂತೇವೆ ನಾವು ಕ್ಲಿಯರೆನ್ಸ್ ವಾಲ್ಯೂಮ್ ಅಂತ ಕರಿತೇವೆ. ಓಕೆ, ಪಿಸ್ಟನ್ TDCಯಲ್ಲಿರುವಾಗ ಪಿಸ್ಟನ್ನ ಮೇಲಿನ ಪರಿಣಾಮವನ್ನು ಏನಂತೇವೆ ನಾವು ಕ್ಲಿಯರೆನ್ಸ್ ವಾಲ್ಯೂಮ್ ಅಂತೇವೆ ರೀ.
ಏನು ಬರ್ತೈತೆ ರೀ, ಇನ್ನೊಂದು ಸ್ವೆಪ್ಟ್ ವಾಲ್ಯೂಮ್ ಅಂತ ಬರ್ತೈತಿ. ಸೊ ಪಿಸ್ಟನ್ ಬಿ ಡಿ ಸಿಯಲ್ಲಿದ್ದಾಗ ಪಿಸ್ಟನ್ನ ಮೇಲಿನ ಪರಿಣಾಮವನ್ನು ಏನಂತೇವೆ ನಾವು, ಪರಿಮಾಣವನ್ನು ಸೊ ಸ್ವೆಪ್ಟ್ ವಾಲ್ಯೂಮ್ ಅಂತ ಏನು ಮಾಡ್ತೇವೆ ರೀ, ಕರಿತೇವೆ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ಕೆಳಗಿನ ಪ್ರೊಪೆಲ್ಲರ್ ಶಾಫ್ಟ್ನ ಅಂದವಾದ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸ್ರಿ ಅಂತೇಳಿ. ಸೊ ಇದನ್ನು ಮೇ ಬಿ ಒಂದು ಸರಿ ಏನೋ ಕೇಳಿರ್ಬೋದು, ಇಲ್ಲಿ ತನಕ ನನಗೆ ಗೊತ್ತಿರೋ ಹಾಗೆ ಒಂದು ಸರಿನೂ ಕೇಳಿಲ್ಲ. ಬಟ್ ನೀವೇನು ಮಾಡಿರಿ, ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇಲ್ಲೊಂದು ಯೂನಿವರ್ಸಲ್ ಜಾಯಿಂಟ್ ಐತ್ರಿ. ಓಕೆ, ಇಲ್ಲೊಂದು ಯೂನಿವರ್ಸಲ್ ಜಾಯಿಂಟ್ ಐತಿ, ಇಲ್ಲೊಂದು ಸ್ಲಿಪ್ ಜಾಯಿಂಟ್ ಬರ್ತೈತಿ. ಸೊ ಇದನ್ನು ತೆಗೆದು ಪ್ರಾಕ್ಟೀಸ್ ಮಾಡಿರಿ. ಸೊ ಈಗ ನಾನು ನಿಮ್ಗೆ ಇಲ್ಲಿ ಎಷ್ಟೇ ಹೇಳಿದ್ರು ವೇಸ್ಟ್ ರೀ. ನೀವು ಡೈಗ್ರಾಮ್ಗಳನ್ನು 1, 4, 7 ಅಂದ್ರೆ ಒಂದಿನ ತೆಗೀರಿ, ಆಮೇಲೆ 4 ದಿನ ಬಿಟ್ಟು ಮತ್ತೆ ತೆಗೀರಿ, ಮತ್ತು 7ನೇ ದಿನಕ್ಕೆ ಮತ್ತೆ ಏನು ಮಾಡಿರಿ, ಡೈಗ್ರಾಮ್ ತೆಗೀರಿ. ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗ್ತೈತೆ ನಿಮ್ಗೆ, ನೀವು ಒಂದು ತಿಂಗಳದೊಳಗೆ ಏನಾಗ್ತೀರ ಅಂತಂದ್ರೆ ಎಲ್ಲ ಡೈಗ್ರಾಮ್ಗಳನ್ನು ಏನು ಮಾಡ್ತೀರಿ, ಕವರ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಸೊ ಇದು ಕೂಡ ಈಸಿ ಐತ್ರಿ. ಇದನ್ನು ಭಾಳ ಸರಿ ಕೇಳ್ಯಾನ್ರಿ 4 ಮಾರ್ಕ್ಸಿಗೆ. ಬ್ಯಾಟ್ರಿ ಕೇಸ್ನ ಅಂದವಾದ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸ್ರಿ ಅಂತೇಳಿ. ಓಕೆ, ಸೊ ಬ್ಯಾಟ್ರಿ ಕೇಸ್ನ ಚಿತ್ರ ತೆಗೀರಿ. ಇಲ್ಲಿ 3 ಪಾರ್ಟ್ಸ್ ರೀ. ಒಂದು ಎಲಿಮೆಂಟ್, ಓಕೆ, ಇನ್ನೊಂದು ಪ್ಲೇಟ್ ಸ್ಟ್ರ್ಯಾಪ್ ರೀ, ಇನ್ನೊಂದು ಸೆಲ್ ಪಾರ್ಟಿಷನ್. ಇವು 3 ಭಾಗಗಳನ್ನು ಗುರುತಿಸಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಇಲ್ಲಿ ಕೇಳೋಣ, ಇಲ್ಲಿ ಟೂಲ್ಸ್ ಬಗ್ಗೆ ಕೇಳೋಣ ನೋಡ್ರಿ. ಓಕೆ, ಸೊ ಈ ಕೆಳಗಿನ ಆಟೋಮೊಬೈಲ್ ಸರ್ವಿಸಿಂಗ್ ವಿಶೇಷ ಉಪಕರಣಗಳನ್ನ ಪಟ್ಟಿ ಮಾಡಿ ಅಥವಾ ಉಲ್ಲೇಖಿಸ್ರಿ ಅಂತ ಕೊಡೋಣ. ಫಸ್ಟ್ ಯೂನಿವರ್ಸಲ್ ಕ್ಲಚ್ ಹೋಲ್ಡಿಂಗ್ ಟೂಲ್, ಟಾರ್ಕ್ ರೆಂಚ್, ಟ್ಯಾಪೆಟ್ ರೆಂಚ್ ಮತ್ತು ಫ್ಲೈವೀಲ್ ಪುಲ್ಲರ್. ಸೊ ಇಲ್ಲಿ ಒಂದೊಂದು ನೋಡೋಣ್ರಿ. ಯೂನಿವರ್ಸಲ್ ಕ್ಲಚ್ ಹೋಲ್ಡಿಂಗ್ ಟೂಲ್ ಇದೇನು ಇದೆ, ಸ್ಪೆಷಲ್ ಟೂಲ್ ಇದೆ. ಓಕೆ, ಇದನ್ನ ಎದಕ್ಕೆ ಯೂಸ್ ಮಾಡ್ತೇವೆ ಅಂದರೆ, ಸೊ ಕ್ಲಚ್ ಅಸೆಂಬ್ಲಿ ಒಳಗೆ ನಾವು ಸೆಂಟರ್ ನಟ್ಟನ್ನು ರಿಮೂವ್ ಮಾಡುವಾಗ, ತೆಗೆದು ಹಾಕುವಾಗ ಕಾಂಪ್ರೆಸರ್ ಕ್ಲಚ್ಚನ್ನು ಹಿಡಿದಿಟ್ಟುಕೊಳ್ಳಲು ಏನು ಮಾಡ್ತೇವೆ ನಾವು, ಇದನ್ನು ಬಳಸ್ತೇವೆ. ಓಕೆ, ಎರಡನೇದು ಟಾರ್ಕ್ ರೆಂಚ್ ರೀ. ಟಾರ್ಕ್ ರೆಂಚ್ ಅದಕ್ಕೆ ಯೂಸ್ ಮಾಡ್ತೇವೆ ಅಂದರೆ ಬೋಲ್ಟ್ ಮತ್ತು ನಟ್ಗಳನ್ನು ಬಿಗಿಗೊಳಿಸುವಾಗ ಫಾಸ್ಟ್ನರ್ಗೆ ನಿರ್ದಿಷ್ಟವಾದ ಟಾರ್ಕನ್ನು ನಿಖರವಾಗಿ ಅನ್ವಯಿಸಲು ಏನು ಮಾಡ್ತೀವಿ, ಇದನ್ನು ಬಳಸ್ತೇವೆ. ಓಕೆ, ಸೊ ಏನಾಕೈತೆ ಅಂದ್ರೆ ನೀವು ಕರೆಕ್ಟ್ ಅಮೌಂಟ್ ಆಫ್ ಟಾರ್ಕನ್ನು ಹಾಕಿದ್ರೆ ಅಂತ ತಿಳ್ಕೊರಿ, ಸೊ ಪ್ರಾಬ್ಲಮ್ ಆಗಲ್ಲ. ನೀವು ಕಡಿಮೆ ಟಾರ್ಕ್ ಹಾಕಿದ್ರೆ ಅಂತಂದ್ರೆ ನಟ್ ಏನಾಗ್ಬೋದು ರೀ, ಲೂಸ್ ಆಗ್ಬೋದು. ನೀವು ಜಾಸ್ತಿ ಟಾರ್ಕ್ ಅಪ್ಲೈ ಮಾಡಿದ್ರಂದ್ರೆ ಆ ನಟ್ನ ಥ್ರೆಡ್ಡಿಂಗ್ ಏನಾಗ್ಬೋದು ರೀ, ಡ್ಯಾಮೇಜ್ ಆಗ್ಬೋದು. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಟಾರ್ಕ್ ರೆಂಚನ್ನು ಯೂಸ್ ಮಾಡಬೇಕಾ. ಸೊ ನೀವು ಕರೆಕ್ಟಾಗಿ ಟಾರ್ಕ್ ಅಪ್ಲೈ ಮಾಡಿದ್ರೆ ಅಂತ ತಿಳ್ಕೊರಿ, ಇಟ್ ವಿಲ್ ಕ್ರಿಯೇಟ್ ಅ ಸೌಂಡ್. ಇದೇನಂತೈತ್ರಿ, ಚಟ್ ಅಂತ ಏನು ಮಾಡ್ತೈತ್ರಿ, ಅದು ಸೌಂಡ್ ಮಾಡ್ತೈತಿ. ಸೊ ಅಂದ್ರೆ ತಿಳ್ಕೊಂಬಿಡ್ಬೇಕು ನೀವು ಸರಿಯಾದ ಟಾರ್ಕನ್ನು ಅಪ್ಲೈ ಮಾಡಿರಿ. ನೆಕ್ಸ್ಟ್ ಬರ್ತೈತ್ರಿ ಟ್ಯಾಪೆಟ್ ರೆಂಚ್. ಸೊ ಟ್ಯಾಪೆಟ್ ರೆಂಚ್ ಅಂದ್ರೆ ಏನ್ರಿ, ಸ್ಥಿರ ಬೇರ್ಪಡಿಕೆಯಲ್ಲಿ ಸಮಾನಾಂತರ ದೌಡೆಗಳನ್ನು ಹೊಂದಿರುವ ರೆಂಚ್ ಮತ್ತು ನಟ್ ಮತ್ತು ಬೋಲ್ಟ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಏನು ಮಾಡ್ತೀವಿ ನಾವು, ಸರ್ವಿಸಿಂಗ್ ಟೂಲ್ ಆಗಿ ಏನು ಮಾಡ್ತೀವಿ, ಟ್ಯಾಪೆಟ್ ರೆಂಚನ್ನು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತ್ರಿ ಫ್ಲೈವೀಲನ್ನು ಹಾನಿಯಾಗದಂತೆ ಇಂಜಿನ್ನಿಂದ ತೆಗೆದು ಹಾಕಲು ಏನು ಮಾಡ್ತೀವಿ ನಾವು, ಫ್ಲೈವೀಲ್ ಪುಲ್ಲರನ್ನು ಬಳಸ್ತೀವಿ. ಇವೆಲ್ಲ ಈಸಿ ಅದಾವೆ ರೀ, ಇವನ್ನ ರಿವಿಷನ್ ಮಾಡಿರಿ, ಓದ್ಕೊರಿ. ಓಕೆ, ನೆಕ್ಸ್ಟ್ ಚಿತ್ರ ಕೊಟ್ಟಾನ್ರಿ. ಓಕೆ, ಎಲಿಯಟ್ ಪ್ರಕಾರದ ಸ್ಟಬ್ ಆಕ್ಸಲ್ನ ಚಿತ್ರ. ಸೊ ಎಲಿಯಟ್ ಕೇಳ್ತಾನೆ ರೀ, ಇಲ್ಲಾಂದ್ರೆ ರಿವರ್ಸ್ ಎಲಿಯಟ್ ಕೇಳ್ತಾನೆ. ಇದನ್ನ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಲಕ್ಷ್ಯ ಇರಲಿ. ಎರಡನೇದು ಸ್ಕ್ರೂಗೇಜ್ನ ಅಂದವಾದ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸ್ರಿ ಅಂತ ಹೇಳ್ತಾನೆ. ಸೊ ಇಲ್ಲಿ ನೋಡಿರಿ, ಇದಕ್ಕೆ ಆ್ಯವಿಲ್ ಅಂತೇವಿ, ಇದಕ್ಕೆ ಫ್ರೇಮ್ ಅಂತೇವಿ, ಇದಕ್ಕೆ ಸ್ಪಿಂಡಲ್ ಅಂತೇವಿ, ಇದಕ್ಕೆ ಸ್ಕೇಲ್ ಅಂತೇವಿ, ಇದಕ್ಕೆ ಸರ್ಕ್ಯುಲರ್ ಸೇಲ್, ಇದಕ್ಕೆ ಥಿಂಬಲ್ ಆ್ಯಂಡ್ ಇದಕ್ಕೆ ರ್ಯಾಚೆಟ್ ಅಂತ ಕರಿತೀವಿ. ಸೊ ಚಿತ್ರವನ್ನು ತೆಗೆದು ಸರಿಯಾಗಿ ಭಾಗಗಳನ್ನು ಗುರುತಿಸ್ರಿ. ಇಟ್ ಈಸ್ ಅ ಈಸಿ ಪೋರ್ಷನ್. ನೆಕ್ಸ್ಟ್ ಇಲ್ಲಿ ಸೇಮ್ ಕ್ವಶನ್ ಬಂದೈತೆ ರೀ. ಯೂನಿವರ್ಸಲ್ ಕ್ಲಚ್ ಹೋಲ್ಡಿಂಗ್ ಟೂಲ್, ಟ್ಯಾಪೆಟ್ ರೆಂಚ್, ಫ್ಲೈವೀಲ್ ಪುಲ್ಲರ್, ಟಾರ್ಕ್ ರೆಂಚ್ ಇವೆಲ್ಲ ಹೇಳೇನಿಗೆ ಆಲ್ರೆಡಿ ನಿಮ್ಗೆ. ಇಲ್ಲಿ ನಾನು ಏನು ಮಾಡ್ತೇನೆ ಅಂದ್ರೆ ಇವ್ನ ಎದಕ್ಕೆ ಯೂಸ್ ಮಾಡ್ತೇವೆ ಅನ್ನೋದ್ರ ಬಗ್ಗೆನೂ ಕೊಟ್ಟೆ. ಇಲ್ಲೇ ಜೋಡಣೆ, ಅಸೆಂಬಲ್ ಮತ್ತು ಡಿಸೆಂಬಲ್ ಮಾಡುವಾಗ ವಿಶೇಷ ಉಪಕರಣಗಳನ್ನ ಏನು ಮಾಡ್ತೇವೆ ನಾವು ಹೆಚ್ಚಾಗಿ ಬಳಸ್ತೇವೆ. ಓಕೆ, ಸೊ ಯಾವುದಾದ್ರೂ ಅಸೆಂಬ್ಲಿಯಲ್ಲಿ ನಾವು ಕೆಲಸ ಮಾಡತ್ತೇವಪ್ಪ ಅಂದ್ರೆ ಅದನ್ನು ಹೆಂಗೆ ರಿಮೂವ್ ಮಾಡಬೇಕು ಮತ್ತು ಅದನ್ನು ಹೆಂಗೆ ಜಾಯಿನ್ ಮಾಡಬೇಕು. ಸೊ ಆ ಕೆಲಸಗಳಲ್ಲಿ ಏನು ಮಾಡ್ತೇವೆ ನಾವು ಹೆಚ್ಚಾಗಿ ಸ್ಪೆಷಲ್ ಟೂಲ್ಸ್ಗಳನ್ನು ಬಳಸ್ತೀವಿ. ಎರಡನೇದು ವಿಶೇಷ ಉದ್ದೇಶಗಳಿಗಾಗಿ ಏನು ಮಾಡ್ತೀವಿ, ಬಳಸ್ತೇವೆ ಸ್ಪೆಷಲ್ ಟೂಲ್ಸ್ಗಳನ್ನು. ಈ ಉಪಕರಣಗಳು ಕೆಲಸವನ್ನು ಸುಲಭಗೊಳಿಸುತ್ತವೆ, ಈಸಿ ರೀ. ಸ್ಪೆಷಲ್ ಟೂಲ್ ಯೂಸ್ ಮಾಡಿದ್ರೆ ಕೆಲಸ ಏನಾಗ್ತೈತೆ, ಈಸಿ ಆಗ್ತೈತಿ. ಎರಡನೇದು ಸಮಯವನ್ನು ಕೂಡ ಏನು ಮಾಡ್ತಾವ್ರಿ, ಇವು ಉಳಿಸ್ತಾವೆ. ಭಾಗಗಳ ಜೀವನ ಕೂಡ ಏನಾಗ್ತೈತೆ ರೀ, ಹೆಚ್ಚಾಗ್ತೈತಿ. ಓಕೆ, ಭಾಗಗಳ ಜೀವನ ಅಂದ್ರೆ ಏನು ರೀ, ಸೊ ನೀವು ಯಾವ ವಸ್ತುವಿನ ಮೇಲೆ ಕೆಲಸ ಮಾಡ್ತಿರ್ತಾರಲ್ಲ ಆ ವಸ್ತುವಿನ ಲೈಫ್ ಸ್ಪ್ಯಾನ್ ಏನಾಕೈತೆ ರೀ, ಇನ್ಕ್ರೀಸ್ ಆಗ್ತೈತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ್ರಿ. ಇಲ್ಲಿ ಫಸ್ಟ್ ಕೊಟ್ಟೆ ನಾನು ಏನಂತಂದರೆ, ಈ ಕೆಳಗಿನ ಆಟೋಮೊಬೈಲ್ ಪರಿಕರಗಳ ಉಪಯೋಗಗಳನ್ನು ಬರೀ ಕೊಡೋಣ. ಚಿಸಲ್. ಸೊ ಚಿಸಲ್ ಅದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಕೈ ಉಪಕರಣ ರೀ, ಇದೊಂದು ಹ್ಯಾಂಡ್ ಟೂಲ್. ಕಬ್ಬಿಣದ ವಸ್ತುಗಳನ್ನು ಚಿಪ್ಪಿಂಗ್ ಮಾಡಲು ಅಥವಾ ಕಟಿಂಗ್ ಮಾಡಲು ಏನು ಮಾಡ್ತೇವೆ ನಾವು, ಚಿಸಲನ್ನು ಬಳಸ್ತೇವೆ. ಇದಕ್ಕೆ ಉಳಿ ಅಂತ ಕರಿತೇವೆ ರೀ. ಓಕೆ, ಎರಡನೇದು ಗ್ರೈಂಡಿಂಗ್ ಮಷಿನ್. ಓಕೆ, ಗ್ರೈಂಡಿಂಗ್ ಮಷಿನ್. ಸೊ ಗ್ರೈಂಡಿಂಗ್ ಮಷಿನನ್ನು ಇದು ಏನ್ರಿ, ಇದೆ ಹ್ಯಾಂಡ್ ಟೂಲ. ಸೊ ಗ್ರೈಂಡರನ್ನು ಇದಕ್ಕೆ ಕರಿತೀವಿ. ತಿರುಗುವ ಚಕ್ರವನ್ನು ಟೂಲ್ಗಳನ್ನು ಕತ್ತರಿಸಲು ಮತ್ತು ಚೂಪು ಮಾಡಲು ಅಥವಾ ಆಕಾರಗಳನ್ನು ನೀಡಲು, ಶೇಪ್ ನೀಡಲು ಏನು ಮಾಡ್ತೇವೆ ನಾವು, ಇವುಗಳನ್ನು ಬಳಸ್ತೇವೆ. ಡ್ರಿಲ್ ಬೆಡ್ಸ್, ಸಿಲಿಂಡರ್ ಆಕಾರದ ಅಥವಾ ವೃತ್ತಾಕಾರದ ರಂಧ್ರಗಳನ್ನು ಕೊರೆಯಲು ಏನು ಮಾಡ್ತೀವಿ, ಡ್ರಿಲ್ ಬೆಡ್ಸನ್ನು ಬಳಸ್ತೀವಿ ಸುತ್ತಿಗೆ. ಓಕೆ,
ಸುತ್ತಿಗೆ ಒಂದು ಕೈ ಉಪಕರಣವಾಗಿದ್ದು ರಿವೆಟಿಂಗ್, ಮೊಳೆಗಳನ್ನು ಹೊಡೆಯಲು ಮತ್ತು ಭಾರವಾದ ಹೊಡೆತಗಳಿಗೆ ಏನು ಮಾಡ್ತೇವೆ ರೀ, ಸೊ ಸುತ್ತಿಗೆಯನ್ನು ಬಳಸ್ತೇವೆ. ಇವೆಲ್ಲ ಈಸಿ ಅದಾವೆ ರೀ, ನೋಡ್ಕೊರಿ, ರಿವಿಷನ್ ಮಾಡಿರಿ. ಎಲ್ಲ ಭಾಳ ಇಂಪಾರ್ಟೆಂಟ್. ಸ್ಕೋರ್ ಯಾವಾಗ ಆಕೈತೆ ಗೊತ್ತ್ರಿ, ನೀವು ರಿವಿಷನ್ ಮಾಡಿದಾಗ ಮಾತ್ರ ಸ್ಕೋರ್ ಆಗ್ತೈತಿ. ಈಸಿ ಐತೆ ಬಿಡ್ರಿ ಅಂತ ನೀವು ಸುಮ್ಮನೆ ಕುಂತ್ರದ ಸ್ಕೋರ್ ಆಗೋದಿಲ್ಲ. ನೆಕ್ಸ್ಟ್, ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಶಾರೀರಿಕವಾಗಿ ವಾಹನವನ್ನು ಶುಚಿಗೊಳಿಸುವ ಪ್ರಮುಖ ಹಂತಗಳನ್ನು ಪಟ್ಟಿ ಮಾಡಿರಿ. ನಿಮ್ಗೆ ನೋಡಿರಿ, ಲಾಸ್ಟ್ ಕ್ವಶನ್ 34ನೇ ಕ್ವಶನ್, ಒಂದು ವಾಷಿಂಗ್ ಕೇಳ್ತಾನೆ ರೀ, ಇಲ್ಲಾಂದರೆ ಇನ್ನೊಂದು ಕೂಲಂಟ್ ಚೇಂಜ್ ಕೇಳ್ತಾನೆ. ಇವೆರಡರೊಳಗೆ ಒಂದು ಕ್ವಶನ್ ಅಂತೂ ಫಿಕ್ಸ್. ಓಕೆ, ಹೊಲ್ದಾಗ ಏನು ಮಾಡಿರಿ, ನೆರಳಿನ ಸ್ಥಳವನ್ನು ಏನು ಮಾಡಿರಿ, ಆಯ್ಕೆ ಮಾಡಿರಿ. ಓಕೆ, ಸೊ ಗಾಡಿಯನ್ನು ಪಾರ್ಕ್ ಮಾಡಲು ವೆಹಿಕಲನ್ನು ಪಾರ್ಕ್ ಮಾಡಿರಿ. ಎಲ್ಲ ಬಾಗಿಲು ಮತ್ತು ಕಿಟಕಿಗಳನ್ನೆಲ್ಲ ಏನು ಮಾಡಿರಿ, ಮುಚ್ಚ್ರಿ. ಮತ್ತು ಮೇಲಾಗಿ ಮರಗಳಿಂದ ದೂರ ಇರಬೇಕು ರೀ ಪಾರ್ಕಿಂಗ್. ಓಕೆ, ಸೊ ಎಲ್ಲ ಬಾಗಿಲು ಮತ್ತು ಕಿಟಕಿಗಳನ್ನ ಏನು ಮಾಡಿರಿ, ಮುಚ್ಚ್ರಿ. ಓಕೆ, ಒಂದು ಬಕೆಟ್ ಶುದ್ಧ ನೀರನ್ನು ತೆಗೆದುಕೊಂಡು ಪೂರ್ಣ ಚಮಚ ಕಾರ್ ಸೋಪನ್ನು ಸುರಿಯಿರಿ. ಸೊ ಕಾರಿನಿಂದ ಮಣ್ಣನ್ನು ಏನು ಮಾಡಿರಿ, ತೆಗೆದು ಹಾಕಿರಿ. ಓಕೆ, ಸೊ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ನೀವು ಎಲ್ಲ ರೆಡಿ ಮಾಡ್ಕೊರಿ. ರೆಡಿ ಮಾಡ್ಕೊಂಡು ಏನು ಮಾಡಿರಿ, ವೆಹಿಕಲ್ಗೆ ಒಂದು ಸ್ವಲ್ಪ ನೀರು ಹೊಡಿರಿ. ನೀರು ಹೊಡೆದ ಸೊ ಎಲ್ಲ ಮಣ್ಣು ರಾಡಿ ಅದು ಏನಿರ್ತೈತಲ್ಲ ಅದು ಹೋಗೋ ತನಕ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡಿರಿ. ಆಮೇಲೆ ಏನು ಮಾಡಿರಿ, ಚಾವಣಿಯಿಂದ ಪ್ರಾರಂಭಿಸಿ ಟೈರ್ನವರೆಗೆ ಏನು ಮಾಡ್ಬೇಕ್ರಿ, ನೀವು ತೊಳೆಯಲು ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ರೂಪ್ ತೊಳಿಬೇಕು ರೀ, ಆಮೇಲೆ ಸೈಡ್ ಬೈ ಸೈಡ್ ಏನು ಮಾಡ್ಬೇಕು ರೀ, ವೆಹಿಕಲನ್ನು ವಾಶ್ ಮಾಡ್ತಾ ಹೋಗ್ಬೇಕು. ಸೊ ಈಗ ನೀವು ಫ್ರಂಟ್ ತೊಳೆದ್ರಪ್ಪ ಅಂತಂದ್ರೆ ಫ್ರಂಟ್ ಏನು ಮಾಡ್ಬೇಕು ರೀ, ವಾಶ್ ಮಾಡ್ಬೇಕು ಚೆನ್ನಾಗಿ. ಆಮೇಲೆ ಅದಕ್ಕೆ ನೀರು ಹೊಡಿಬೇಕು, ಆಮೇಲೆ ಸೈಡ್ ತೊಳಿಬೇಕು, ಆಮೇಲೆ ನೀರು ಹೊಡಿಬೇಕು, ಆಮೇಲೆ ರಿಯರ್ ತೊಳಿಬೇಕು, ನೀರು ಹೊಡಿಬೇಕು. ಈ ಥರ ನೀವು ವಾಹನವನ್ನು ತೊಳಿಬೇಕು. ಬಕೆಟ್, ಸಾಬೂನು ನೀರಿನಲ್ಲಿ ಸ್ಪಾಂಜ್, ಬಟ್ಟೆ ತುಂಡನ್ನು ತೆಗೆದುಕೊಂಡು ಕಾರಿನ ಮೇಲ್ಛಾವಣಿಯನ್ನು ಏನು ಮಾಡ್ಬೇಕು ರೀ, ಸ್ಪಾಂಜ್ ಮಾಡ್ಬೇಕು. ಕಾರ್ನ ಟೈರ್ಗಳನ್ನು ಪ್ಲಾಸ್ಟಿಕ್ ಬ್ರಷ್ನಿಂದ ಉಜ್ಜಬೇಕು. ವಾಹನದ ಕಿಟಕಿಗಳನ್ನ ವೃತ್ತಪತ್ರಿಕೆಯಿಂದ ಸ್ವಚ್ಛ ಮಾಡಬೇಕು. ವಾಹನದ ಮೆಟಾಲಿಕ್ ಬಾಡಿಯನ್ನು ಮೈಕ್ರೋ ಕಾರ್ಬನ್ ಬಟ್ಟೆಯಿಂದ ಏನು ಮಾಡ್ಬೇಕು ರೀ, ಒರೆಸ್ಬೇಕು ವಾಹನ ತೊಳೆದ ಮೇಲೆ. ಇವೆಲ್ಲ ಈಸಿ ಅದಾವೆ ರೀ. ಇಟ್ ಈಸ್ ಅ ವೆರಿ ಈಸಿ ಚಾಪ್ಟರ್. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಬರ್ತೈತೆ ರೀ, ಟ್ಯೂಬ್ಲೆಸ್ ಟೈರ್ನ ಅಂದವಾದ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸ್ರಿ. ಸೊ ಇದನ್ನು ಭಾಳ ಸರಿ ಕೇಳ್ಯಾನ ರೀ, 4 ಮಾರ್ಕ್ಸಿಗೆ. ಓಕೆ, ಸೊ ಇದಕ್ಕೆ ನಾವು ಥ್ರೆಡ್ ಅಂತೇವೆ ರೀ, ಇದಕ್ಕೆ ರೇಯಾನ್ ಕಾರ್ಬನ್ ಅಂತೇವಿ. ಓಕೆ, ಸೊ ಇದಕ್ಕೆ ನಾವು ವಾಲ್ ಕ್ಯಾಪ್ ಅಂತ ಕರಿತೀವಿ. ಓಕೆ, ಸೊ ರಬ್ಬರ್ ವಾಲ್. ಸೊ ಇಷ್ಟು ನೀವು ಬರೆದ್ರೆ ಸಾಕು. ಇಲ್ಲಿ ರಿಮ್ ಬರ್ತೈತೆ ರೀ. ಓಕೆ, ಇವನ್ನೆಲ್ಲ ಏನು ಮಾಡಿರಿ, ನೀವು ಬರೆದ ಚಿತ್ರವನ್ನು ತೆಗೆದು ಭಾಗಗಳನ್ನ ಗುರುತಿಸ್ರಿ. ನೆಕ್ಸ್ಟ್, ಇಲ್ಲಿ ಏನು ಮಾಡ್ಯಾನ್ರಿ, ಇಲ್ಲಿ ಟೂಲ್ಸ್ಗಳ ಬಗ್ಗೆ ಕೇಳ್ಯಾನ. 4 ಮಾರ್ಕ್ಸಿಗೆ ಕೇಳ್ತಾನೆ ರೀ. ಈ ಕಡೆಗಿನ ಆಟೋಮೊಬೈಲ್ ಪರಿಕರಗಳ ಉಪಯೋಗಗಳನ್ನು ಪಟ್ಟಿ ಮಾಡಿರಿ ಅಂತೇಳಿ. ಚಿಸಲ್ ಕೇಳ್ಯಾನ ರೀ. ಇದು ಒಂದು ರೀತಿಯ ಕೈ ಸಾಧನವಾಗಿದ್ದು ಏನು ಮಾಡ್ತೀವಿ, ಲೋಹನ ಕತ್ತರಿಸಲು ಮತ್ತು ಚಿಪ್ಪಿಂಗ್ ಮಾಡಲು ಏನು ಮಾಡ್ತೀವಿ, ಅದನ್ನು ಬಳಸ್ತೀವಿ. ಗ್ರೀಸ್ ಗನ್, ಸೊ ಇದನ್ನು ನಯಗೊಳಿಸುವಿಕೆಗಾಗಿ ಬಳಸುವ ಕಾರ್ಯಾಗಾರ ಅಥವಾ ಗ್ಯಾರೇಜ್ನಲ್ಲಿ ಬಳಸ್ತೀವಿ. ಇದನ್ನು ಉದ್ದೇಶ ಏನಪ್ಪ ಅಂದ್ರೆ ದ್ವಿತೀಯ ರಂಧ್ರ ಮೂಲಕ ಲೂಬ್ರಿಕಂಟನ್ನು ಅನ್ವಯಿಸುವುದು. ಎಲ್ಲಿಪ್ಪ, ವಾಹನದ ಭಾಗಗಳಿಗೆ. ಓಕೆ, ಸೊ ಗ್ರೀಸನ್ನು ಅನ್ವಯಿಸಲು ಏನು ಮಾಡ್ತೀವಿ ನಾವು, ಇದನ್ನು ಬಳಸ್ತೀವಿ. ಇದು ಏನ್ರಿ ಇದೆ, ಇದು ಹ್ಯಾಂಡ್ ಟೂಲ್ ಇದೆ. ಇದು ಹ್ಯಾಂಡ್ ಟೂಲ್. ಓಕೆ, ಸೊ ಇದನ್ನು ನಾವು ಕಾರ್ಯಾಗಾರ ಮತ್ತು ಗ್ಯಾರೇಜ್ಗಳಲ್ಲಿ ಹೆಚ್ಚಾಗಿ ಏನು ಮಾಡ್ತೀವಿ, ಬಳಸ್ತೇವೆ. ನೆಕ್ಸ್ಟ್ ಬರ್ತೈತೆ ರೀ ಸ್ಪ್ಯಾನರ್. ಸೊ ಅವುಗಳನ್ನು ಪ್ರಮಾಣಿತ ನಟ್ ಮತ್ತು ಬೋಲ್ಟ್ಗಳ ಗಾತ್ರದ ಪ್ರಕಾರ ಏನು ಮಾಡ್ತೇವೆ ರೀ, ತಯಾರಿಸ್ತಿರ್ತೇವೆ. ಅಂದ್ರೆ ಸಪೋಸ್ 14 mm ನಟ್ ಐತಪ್ಪ ಅಂದ್ರೆ ಅದನ್ನು ರಿಮೂವ್ ಮಾಡೋಕೆ 14 mm ಸ್ಪ್ಯಾನರ್ ಏನಾಗಿರ್ತೈತೆ ರೀ, ಮಾರ್ಕೆಟ್ ಒಳಗೆ ನಿಮ್ಗೆ ಸಿಗ್ತೈತಿ. ಈ ಥರ ಅವುಗಳನ್ನು 2 ತುದಿಗಳಲ್ಲಿ ಮುಚ್ಚಲಾಗಿರುತ್ತದೆ. ಇವುಗಳನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಟ್ ಮತ್ತು ಬೋಲ್ಟ್ಗಳನ್ನು ರಿಮೂವ್ ಮಾಡಲು ಮತ್ತು ಟೈಟ್ ಮಾಡಲು ಏನು ಮಾಡ್ತೇವೆ ರೀ, ಸ್ಪ್ಯಾನರ್ಗಳನ್ನು ಬಳಸ್ತೇವೆ. ಇದ್ರಾಗ 4 ಥರ ಬರ್ತಾವೆ. ಒಂದು ಬಾಕ್ಸ್ ಸ್ಪ್ಯಾನರ್ ಬರ್ತೈತಿ ರೀ, ಟ್ಯೂಬ್ಲರ್ ಸ್ಪ್ಯಾನರ್ ಬರ್ತೈತಿ, ರಿಂಗ್ ಸ್ಪ್ಯಾನರ್ ಬರ್ತೈತಿ, ಡಬಲ್ ಎಂಡೆಡ್ ಸ್ಪ್ಯಾನರ್ ಬರ್ತೈತಿ, ಕಾಂಬಿನೇಷನ್ ಸ್ಪ್ಯಾನರ್ ಬರ್ತೈತಿ. ಇವೆಲ್ಲ ಏನು ರೀ, ಇವನು ಕೇಳ್ಬೋದು. ನೆಕ್ಸ್ಟ್, ಸುತ್ತಿಗೆ ಹ್ಯಾಮರ್. ಸೊ ಇಂಜಿನಿಯರಿಂಗ್ ಹ್ಯಾಮರ್ ಎಂದು ಕೂಡ ಏನು ಮಾಡ್ತೀವಿ, ಅದಕ್ಕೆ ಕರಿತೀವಿ. ಗಟ್ಟಿಯಾದ ಉಕ್ಕಿನಿಂದ ಮಾಡಿದ ವಸ್ತುಗಳನ್ನು ಉಕ್ಕಿನ ಘಟಕಗಳೊಂದಿಗೆ ಕೆಲಸ ಮಾಡಲು ಏನು ಮಾಡ್ತೀವಿ, ಬಳಸ್ತೇವೆ. ರಿವಿಟಿಂಗ್ ಮಾಡೋಕ್ಕೆ, ಮೊಳೆಗಳನ್ನು ಹೊಡೆಯಲು, ವಸ್ತುಗಳನ್ನು ಬಾಗಿಸಲು, ಸೊ ಎಲ್ಲ ಕೆಲಸಗಳಿಗೆ ಏನು ಮಾಡ್ತೀವಿ, ಹ್ಯಾಮರನ್ನು ನಾವು ಹೆಚ್ಚಾಗಿ ಬಳಸ್ತೇವೆ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ಸಸ್ಪೆನ್ಷನ್ನ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕೇಳೋಣ. ಏನಪ್ಪ ಅಂದ್ರೆ ಡಿಪ್ಪಿಂಗ್. ಸೊ ವಾಹನಕ್ಕೆ ಬ್ರೇಕ್ ಹಾಕಿದಾಗ ಏನು ಮಾಡ್ತೈತೆ ರೀ, ಅದು ಮುಂಭಾಗದಲ್ಲಿ ಧುಮುಕುವ ಪ್ರವೃತ್ತಿಯನ್ನು ಏನಂತೀವಿ ನಾವು ಡಿಪ್ಪಿಂಗ್ ಅಂತ ಕರಿತೀವಿ. ಹ್ಯಾವಿಂಗ್, ಹೆಚ್ಚು ಕ್ಯಾಂಬರ್ಡ್ ಸೀಸದ ಬುಗ್ಗೆಗಳು ಲಂಬವಾದ ಅಕ್ಷದ ಮೇಲೆ ಚಲನೆಯನ್ನು ಪ್ರದರ್ಶಿಸುವ ವಿದ್ಯಮಾನವನ್ನು ಏನಂತೀವಿ ನಾವು ಹ್ಯಾವಿಂಗ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಬಾಟಮಿಂಗ್. ಸೊ ವಾಹನವನ್ನು ಓವರ್ಲೋಡ್ ಮಾಡಿದಾಗ ಅದು ಸ್ಪ್ರಿಂಗ್ಗಳಲ್ಲಿ ಅವುಗಳ ಸಾಮಾನ್ಯ ನಿಗದಿತ ಮೌಲ್ಯಗಳಿಗಿಂತ ಹೆಚ್ಚಿನ ವಿಚಲನವನ್ನು ಉಂಟು ಮಾಡುತ್ತದೆ. ಫಲಿತಾಂಶವು ಇಡೀ ವಾಹನವನ್ನು ಕೆಳಕ್ಕೆ ಇಳಿಸುತ್ತದೆ. ಇದನ್ನು ಬಾಟಮಿಂಗ್ ಎಂದು ಕೂಡ ಏನು ಮಾಡ್ತೇವೆ, ನಾವು ಕರಿತೇವೆ. ಸೊ ಗಾಡಿ ಮೇಲೆ ಓವರ್ಲೋಡ್ ಮಾಡಿದ್ರೆ ಅಂತ ತಿಳ್ಕೊರಿ. ಸೊ ವಾಹನ ಬಾಗಿದ ಹಾಗೆ ಇನ್ನೇನು ನೆಲಕ್ಕೆ ಟಚ್ ಆಗ್ತೈತೆ ಅನ್ನೋ ಥರ ಕಾಣಿಸ್ತೈತೆ ರೀ. ಯಾಕಂದ್ರೆ ಸ್ಪ್ರಿಂಗ್ಗಳು ಏನಾಗಿರ್ತಾವೆ ರೀ, ಕಾಂಪ್ರೆಸ್ ಆಗಿಬಿಟ್ಟಿರ್ತಾವೆ. ಸೊ ಅವು ಏನಾಗೋದಿಲ್ಲ ರೀ, ಸರಿಯಾಗಿ ಮೂವ್ಮೆಂಟ್ ಮಾಡೋಕೆ ಅವಕ್ಕೆ ಏನಾಗೋದಿಲ್ಲ, ಅವಕಾಶ ಇರೋದಿಲ್ಲ. ಸೊ ಅದಕ್ಕೆ ಏನಂತೀವಿ, ಬಾಟಮಿಂಗ್ ಅಂತೀವಿ. ನೆಕ್ಸ್ಟ್, ಫ್ಲಾಶ್ ಪಾಯಿಂಟ್ ಕೇಳೋಣ ರೀ.
ಫ್ಲ್ಯಾಶ್ ಪಾಯಿಂಟ್ ನಯಗೊಳಿಸುವಾಗ ತೈಲದ ಫ್ಲ್ಯಾಶ್ ಪಾಯಿಂಟ್ ಕನಿಷ್ಠ ತಾಪಮಾನ ಆಗಿರ್ತೈತೆ ರೀ. ಸೊ ಇದು ಗಾಳಿಯೊಂದಿಗೆ ಸ್ಫೋಟಕ ಮಿಶ್ರಣವನ್ನು ರೂಪಿಸಲು ಸಾಕಷ್ಟು ಆವಿಗಳನ್ನು ಏನು ಮಾಡ್ತೈತಿ ನೀಡ್ತೈತಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಈಸಿ, ವೆರಿ ಈಸಿ. ಸೊ ಫಸ್ಟ್ ಟ್ಯಾಕೋಮೀಟರ್. ಸೊ ಟ್ಯಾಕೋಮೀಟರ್ನ ಇದಕ್ಕೆ ಯೂಸ್ ಮಾಡ್ತೇವೆ ರೀ ಎನ್ನುವುದು ಇಂಜಿನ್ನ ಕಾರ್ಯವೇಗವನ್ನು ಅಳೆಯುವ ಸಾಧನವಾಗಿದೆ. ಓಕೆ, ಇದೇನು ಮಾಡ್ತೈತೆ ರೀ ನಿಮಗೆ RPMನಲ್ಲಿ ಏನು ಮಾಡ್ತೈತೆ ರೀ ರೀಡಿಂಗನ್ನು ತೋರಿಸ್ತೈತಿ. ಸೊ RPM ಅಂದ್ರೆ ಏನು ರೀ? ಸೊ ಒಂದು ನಿಮಿಷಕ್ಕೆ ಕ್ರ್ಯಾಂಕ್ ಶಾಫ್ಟ್ ಎಷ್ಟು ರೆವಲ್ಯೂಷನ್ ಮಾಡ್ತೈತಪ್ಪ ಅನ್ನೋದಕ್ಕೆ ನಾವೇನಂತೇವೆ ರೀ RPM ಅಂತ ಕರಿತೇವೆ, ರೆವಲ್ಯೂಷನ್ ಪರ್ ಮಿನಿಟ್ ಅಂತ. ಮಲ್ಟಿಮೀಟರ್. ಸೊ ಮಲ್ಟಿಮೀಟರ್ ಅನ್ನೋದನ್ನ ಏನಂತೇವೆ ರೀ ಮಲ್ಟಿ ಟೆಸ್ಟರ್ ಅಥವಾ ವೋಲ್ಟೋಮೀಟರ್ ಅಂತ ಕೂಡ ಏನು ಮಾಡ್ತೇವೆ ನಾವು ಕರಿತೇವೆ. ಎರಡನೇದು ಇದು ಎಲೆಕ್ಟ್ರಾನಿಕ್ ಅಳತೆಯಾಗದ ಒಂದು ಘಟಕದಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತು ಪ್ರತಿರೋಧವನ್ನು ಅಳೆಯುವಲ್ಲೂ ಏನು ಮಾಡ್ತೇವೆ ರೀ ಇದನ್ನು ನಾವು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಹೈಡ್ರೋಮೀಟರ್. ಸೊ ಹೈಡ್ರೋಮೀಟರ್ ನೋಡ್ರಿ, ಸಾಮಾನ್ಯವಾಗಿ ಹೈಡ್ರೋಮೀಟರ್ನ ಗಾಜಿನಿಂದ ತಯಾರು ಮಾಡಿರ್ತೇವೆ. ಇದು ಸಿಲಿಂಡರ್ ಆಕಾರದ ಕೊಳವೆಯನ್ನು ಅಥವಾ ಹೊಂದಿರ್ತೈತಿ. ಅದರೊಳಗೆ ಪಾದರಸ ಮತ್ತು ಸೀಸದ ಹೊಡೆತದಿಂದ ನೇರವಾಗಿ ತೇಲುವಂತೆ ಏನು ಮಾಡ್ತೈತೆ ರೀ ಮಾಡ್ತೇವೆ. ಅಂದರೆ ಇದ್ರೊಳಗೆ ಒಂದು ಥರ್ಮೋಮೀಟರ್ ಏನು ಮಾಡ್ತೇವೆ ರೀ ಇಟ್ಟಿರ್ತೇವೆ. ನೀವು ಎಲೆಕ್ಟ್ರೋಲೈಟನ್ನು ಹಾಕಿದಾಗ ಏನು ಮಾಡ್ತೈತಿ ರೀ ಥರ್ಮೋಮೀಟ್ರ ಸೊ ರೀಡಿಂಗನ್ನು ತೋರಿಸಲು ಏನು ಮಾಡ್ತೈತಿ ಪ್ರಾರಂಭ ಮಾಡ್ತೈತಿ, ತೇಲ್ತೈತೆ ಅದು. ಸೊ ಪರೀಕ್ಷಿಸಬೇಕಾದ ದ್ರವವನ್ನು ಎತ್ತರದ ಧಾರಕದಲ್ಲಿ ಸುರಿಯಲಾಗುತ್ತದೆ. ಸೊ ಆಮೇಲೆ ಏನು ಮಾಡ್ತೇವೆ ನಾವು ಡಿಗ್ರಿಯನ್ನು ಏನು ಮಾಡ್ತೇವೆ ರೀಡಿಂಗನ್ನು ತೊಗೋತೀವಿ. ಹೈಡ್ರೋಮೀಟರ್ನ ಸಾಮಾನ್ಯವಾಗಿ ಮಾಪಕವನ್ನು ಹೊಂದಿರುತ್ತದೆ. ಓಕೆ, ಸೊ ನೋಡಿರಿ ಹೈಡ್ರೋಮೀಟರ್ನ ಎದಕ್ಕೆ ಎಕ್ಸಾಕ್ಟ್ಲಿ ಬಳಸ್ತೇವೆ ಅನ್ನೋದನ್ನು ಇಲ್ಲಿ ಕೊಟ್ಟಿಲ್ಲ. ಎದಕ್ಕಂದ್ರೆ ಒಂದು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಥವಾ ನಿರ್ದಿಷ್ಟ ಗುರುತ್ವಾಕರ್ಷಣೆಯನ್ನು ಅಳೆಯಲು ಏನು ಮಾಡ್ತೇವೆ ನಾವು ಹೈಡ್ರೋಮೀಟರ್ನ ಬಳಸ್ತೀವಿ. ಇಂಗ್ಲೀಷ್ನಾಗ ಹೇಳ್ಬೇಕಂದ್ರೆ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಏನು ಮಾಡೋಕ್ಕೆ ಮೆಜರ್ಮೆಂಟ್ ಮಾಡೋಕ್ಕೆ ಬಳಸ್ತೀವಿ. ಓಕೆ, ಕ್ಯಾಲಿಪರ್. ಸೊ ಕ್ಯಾಲಿಪರ್ ಒಳಗಡೆ ವರ್ನಿಯರ್ ಕ್ಯಾಲಿಪರ್ ಬರ್ತೈತೆ ರೀ, ಎಕ್ಸ್ಟರ್ನಲ್ ಕ್ಯಾಲಿಪರ್ ಬರ್ತೈತಿ, ಇಂಟರ್ನಲ್ ಕ್ಯಾಲಿಪರ್ ಬರ್ತೈತಿ, ಇವೆಲ್ಲ ಬರ್ತಾವೆ ರೀ. ವಸ್ತುವಿನ ಎರಡೂ ವಿರುದ್ಧ ಬದಿಗಳ ನಡುವಿನ ಅಂತರವನ್ನು ಅಳೆಯಲು ಏನು ಮಾಡ್ತೇವೆ ನಾವು ಕ್ಯಾಲಿಪರ್ನ ಬಳಸ್ತೀವಿ. ಕ್ಯಾಲಿಪರ್ನ ಸುಳಿವುಗಳು ಅಳತೆ ಮಾಡಬೇಕಾದ ಬಿಂದುಗಳಿಗೆ ಸರಿ ಹೋಗುವಂತೆ ಸರಿ ಹೊಂದಿರಬೇಕು. ನಂತರ ಕ್ಯಾಲಿಪರ್ನ್ನು ತೆಗೆದುಹಾಕಲಾಗುತ್ತದೆ. ರೂಲರ್ನಂತಹ ಸಾಧನಗಳೊಂದಿಗೆ ತುದಿಗಳ ನಡುವೆ ಅಳತೆ ಮಾಡುವ ಮೂಲಕವನ್ನು ದೂರವನ್ನು ಓದಲಾಗುತ್ತದೆ. ಅಂದ್ರೆ ಇಲ್ಲಿ ನಿಮ್ಗೆ ಸ್ಪೀಡಾಗಿ ಯಾಕೆ ಹೇಳ್ತೇನೆ ಅಂತಂದ್ರೆ ಇದ್ರಾಗ ಇದನ್ನು ನಿಮ್ಗೆ ಇನ್ನೂ ಚೆಂದ ಹೇಳ್ತೇನೆ ರೀ. ಫಸ್ಟ್ ಏನು ಮಾಡ್ತೇವೆ ಗೊತ್ತಿರಿ, ನಾವು ಕ್ಯಾಲಿಪರ್ನ ತೊಗೊಂಡು ಆ ಭಾಗವನ್ನು ಏನು ಮಾಡ್ತೀವಿ ಅಳತೆ ಮಾಡ್ತೀವಿ. ಬಟ್ ಕ್ಯಾಲಿಪರ್ ಏನು ಗೊತ್ತಿರಿ ನಿಮ್ಗೆ ಇಂಡೈರೆಕ್ಟ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಇದೆ. ಸೊ ಇಲ್ಲಿ ನಿಮ್ಗೆ ರೀಡಿಂಗ್ ಗೊತ್ತಾಗೋದಿಲ್ಲ. ಆಮೇಲೆ ಏನು ಮಾಡ್ತೀರಿ ಅದನ್ನು ನೀವು ಲಾಕ್ ಮಾಡ್ತೀರಿ. ಸೊ ನೀವು ರೀಡಿಂಗ್ ತೊಗೊಂಡ್ರಿ ಸೈಜ್ ನೋಡಿದ್ರೆ ಸೈಜ್ ನೋಡಿದ ಏನು ಮಾಡ್ತೀರಿ ಲಾಕ್ ಸ್ಕ್ರೂ ನಟ್ಟನ್ನು ಟೈಟ್ ಮಾಡ್ತೀರಿ. ಆಮೇಲೆ ಅದನ್ನು ತೊಗೊಂಬಂದು ಏನು ಮಾಡ್ಬೇಕು ನೀವು ಸ್ಕೇಲ್ನಾಗ ಅಥವಾ ಸ್ಟೀಲ್ ರೂಲರ್ನಾಗ ಇಟ್ಟು ಏನು ಮಾಡ್ಬೇಕು ರೀ ಅಳತೆ ಮಾಡ್ಬೇಕು. ಅವಾಗ ಏನಾಕೈತೆ ಗೊತ್ತಿರಿ ನಿಮ್ಗೆ ರೀಡಿಂಗ್ ಸಿಗ್ತೈತೆ ಅಂತವ ಇಲ್ಲಿ ಹೇಳಕತ್ತಾನ. ಓಕೆ, ಅರ್ಥ ಆಯ್ತು ರೀ. ನೆಕ್ಸ್ಟ್ ಸೊ ವೆರಿ ಇಂಪಾರ್ಟೆಂಟ್ ಫ್ಲೈವೀಲ್ ಪುಲ್ಲರ್ನ ಅಂದವಾದ ಚಿತ್ರನ ಬರೀರಿ. ಭಾಳ ಸರಿ ಕೇಳ್ಯಾನ, ಒಂದು ಮ್ಯಾಕ್ಸಿಮಮ್ 4 to 5 ಟೈಮ್ಸ್ ಕೇಳ್ಯಾನ. ಪ್ರಾಕ್ಟೀಸ್ ಮಾಡ್ರಿ, ಇದನ್ನು ಈಸಿ ಐತಿ. ನೆಕ್ಸ್ಟ್ ಬರ್ತೈತೆ ರೀ ಎಲೆಕ್ಟ್ರಿಕಲ್ ಬಗ್ಗೆ ಕೇಳ್ಯಾನ ನೋಡ್ರಿ ಇಲ್ಲಿ. ಒಂದೇದು ಅಲ್ಟರ್ನೇಟರ್. ಸೊ ಅಲ್ಟರ್ನೇಟರ್ನ ಅದಕ್ಕೆ ಯೂಸ್ ಮಾಡ್ತೀವಿ, ಬ್ಯಾಟ್ರಿಯನ್ನು ಚಾರ್ಜ್ ಮಾಡಲು ಏನು ಮಾಡ್ತೀವಿ ರೀ ಬಳಸ್ತೀವಿ. ಎರಡನೇದು ಏನು ಮಾಡ್ತೈತೆ ರೀ ಇದು AC ಕರೆಂಟನ್ನು DC ಕರೆಂಟಿಗೆ ಏನು ಮಾಡ್ತೈತೆ ರೀ ಕನ್ವರ್ಟ್ ಮಾಡ್ತೈತಿ. ಡಿಸ್ಟ್ರಿಬ್ಯೂಟ್ರ್. ಸೊ ಡಿಸ್ಟ್ರಿಬ್ಯೂಟ್ರ್ನ ಕಾರ್ಯ ಏನಂದ್ರೆ ಇದು ಹೈ ಟೆನ್ಷನ್ ಕರೆಂಟನ್ನು ಏನು ಮಾಡ್ತೈತೆ ರೀ ಸ್ಪಾರ್ಕ್ ಪ್ಲಗ್ ವಿತರಣೆ ಮಾಡ್ತೈತಿ. ಓಕೆ, ಸೊ 2 ರಿಂದ 3 ಅಥವಾ 4 ಸಿಲಿಂಡರ್ ಇಂಜಿನ್ಗಳಲ್ಲಿ ಹೆಚ್ಚಾಗಿ ಏನು ಮಾಡ್ತೇವೆ ನಾವು ಡಿಸ್ಟ್ರಿಬ್ಯೂಟರ್ಗಳನ್ನು ಬಳಸ್ತೇವೆ. ಒಂದು ಸಿಲಿಂಡರ್ ಇಂಜಿನ್ನಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ನ ಏನು ಮಾಡೋದಿಲ್ಲ ಬಳಸೋದಿಲ್ಲ. ಅಲ್ಲಿ ಏನು ಮಾಡ್ತೇವೆ ಅಂದರೆ ಇಗ್ನಿಷನ್ ಕಾಯಿಲನ್ನು ಡೈರೆಕ್ಟ್ ಸ್ಪಾರ್ಕ್ ಪ್ಲಗ್ಗೆ ಕನೆಕ್ಟ್ ಮಾಡಿರ್ತೇವೆ. ಮೂರನೇದು ಬ್ಯಾಟ್ರಿ. ಸೊ ಬ್ಯಾಟ್ರಿ ಏನು ರೀ ಇದೊಂದು ಎಲೆಕ್ಟ್ರೋಕೆಮಿಕಲ್ ಸಾಧನ ರೀ ಇದೆ. ಇದನ್ನು 1 ಮಾರ್ಕ್ಸ್ ಕೇಳ್ತಾನೆ ರೀ MCQ ಒಳಗೆ ಎಲೆಕ್ಟ್ರೋಕೆಮಿಕಲ್. ಎರಡನೇದು ವಿದ್ಯುತ್ ಶಕ್ತಿಯನ್ನು ಏನು ಮಾಡ್ತೈತೆ ರೀ ಇದು ಉತ್ಪಾದಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ, ಸ್ಟೋರ್ ಕೂಡ ಮಾಡ್ತೈತೆ ರೀ. ಆಟೋಮೊಬೈಲ್ನ ವಾಹನದ ಎಲ್ಲ ವಿದ್ಯುತ್ ಘಟಕಗಳಿಗೆ ಏನು ಮಾಡ್ತೈತೆ ರೀ ಕರೆಂಟನ್ನು ಸಪ್ಲೈ ಮಾಡ್ತೈತೆ. ಮತ್ತು ಇದು ದೀರ್ಘಕಾಲದವರೆಗೆ ಏನು ಮಾಡ್ತೈತೆ ರೀ ಕರೆಂಟನ್ನು ಸಂಗ್ರಹಣೆ ಮಾಡಿ ಕೂಡ ಇಟ್ಕೊಂಡಿರ್ತೈತೆ. ಓಕೆ, ಇನ್ನೊಂದು ಬರ್ತೈತೆ ರೀ ವಾಹನ ಚಾಲನೆ ಎಲ್ಲಿ ಇರದೇ ಇರುವಾಗ ಕೂಡ ಏನು ಮಾಡ್ತೈತೆ ರೀ ವಾಹನದ ಎಲ್ಲ ಘಟಕಗಳಿಗೆ ಸೊ ಕರೆಂಟನ್ನು ಸಪ್ಲೈ ಮಾಡ್ತೈತೆ. ನೆಕ್ಸ್ಟ್ ಬರ್ತೈತೆ ರೀ ಸ್ಪಾರ್ಕ್ ಪ್ಲಗ್. ಸೊ ಕಿಡಿಬೆನೆ ಅಂತೀವಿ ರೀ. ಸ್ಪಾರ್ಕ್ ಪ್ಲಗನ್ನು ಫೈರಿಂಗ್ ಆರ್ಡರ್ನ ಪ್ರಕಾರ ಇಂಜಿನ್ನ ಕಂಬಷನ್ ಚೇಂಬರ್ನಲ್ಲಿ ಏನು ಮಾಡ್ತೀವಿ ರೀ ಗಾಳಿ ಮತ್ತು ಇಂಧನ ಮಿಶ್ರಣವನ್ನು ದಹಿಸಲು ಏನು ಮಾಡ್ತೀವಿ ರೀ ಬಳಸ್ತೀವಿ. ಇದೇನು ಮಾಡ್ತೈತೆ ಅಂದರೆ ಎಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಏನು ಮಾಡ್ತೈತೆ ರೀ ಇದು ಎಲೆಕ್ಟ್ರಿಕ್ ಸ್ಪಾರ್ಕನ್ನು ಏನು ಮಾಡ್ತೈತೆ ರೀ ಪ್ರೊವೈಡ್ ಮಾಡ್ತೈತೆ. ಓಕೆ, ಸೊ ಇದು ಎಲೆಕ್ಟ್ರಿಕ್ ಸ್ಪಾರ್ಕ್ ಪ್ರೊವೈಡ್ ಮಾಡ್ಬೇಕಂದ್ರೆ ಇಗ್ನಿಷನ್ ಕಾಯಿಲ್ ಏನು ಮಾಡ್ಬೇಕು ರೀ 12 ವೋಲ್ಟಿಂದ 22,000 ವೋಲ್ಟ್ ಕರೆಂಟನ್ನು ಏನು ಮಾಡ್ಬೇಕು ಜಂಪ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇನ್ನು ಲಾಸ್ಟ್ ಕ್ವಶನ್ ಅನಿಸ್ತದೆ ರೀ ನನಗೆ. ಓಕೆ, ಸೊ ಇದನ್ನು ಕೇಳ್ತಾನೆ ರೀ ಇಲ್ಲ ವಾಷಿಂಗ್ ಕೇಳ್ತಾನೆ ರೀ ಇಲ್ಲ ಅಂದರೆ ಕೂಲೆಂಟ್ ಚೇಂಜ್ ಕೇಳ್ತಾನೆ ಅಂತ ಹೇಳಿದ್ನಿ. ಓಕೆ, ಸೊ ಅದಕ್ಕೆ ಲಾಸ್ಟ್ ಹಾಕೇನೆ ಇದನ್ನು ಶೀತಕವನ್ನು ಬದಲಾಯಿಸಲು ನೀವು ಅನುಸರಿಸುವ ಹಂತಗಳನ್ನು ಪಟ್ಟಿ ಮಾಡಿರಂತ ಮೊದಲಿಗೆ ಏನು ಮಾಡಿರಿ ಒಂದು ಕಂಟೈನರ್ ಅಥವಾ ಪ್ಯಾನನ್ನು ತೊಗೋರಿ. ಎರಡನೇದು ಏನು ಮಾಡಿರಿ ಹೊಸ ಕೂಲೆಂಟನ್ನು ಪರ್ಚೇಸ್ ಮಾಡಿರಿ. ಮೂರನೇದು ಡ್ರೈನ್ ಪ್ಲಗನ್ನು ರಿಮೂವ್ ಮಾಡಲು ಏನು ಮಾಡಿರಿ ಡ್ರೈನ್ ಪ್ಲಗ್ ಸಾಕೆಟನ್ನು ಯೂಸ್ ಮಾಡಿರಿ. ಇಲ್ಲ ಅಂತಂದ್ರೆ ಏನು ಮಾಡಿರಿ ಸ್ಪ್ಯಾನರನ್ನು ಯೂಸ್ ಮಾಡಿರಿ. ಓಕೆ, ಫಸ್ಟ್ ತಯಾರಕರ ಆದೇಶದ ಪ್ರಕಾರ ಏನು ಮಾಡಿರಿ ಹೊಸ ಕೂಲೆಂಟನ್ನು ಏನು ಮಾಡಿರಿ ಪರ್ಚೇಸ್ ಮಾಡಿರಿ.
ವಾಹನವನ್ನು ತಯಾರಿಸ್ರಿ, ಅಂದ್ರೆ ವಾಹನವನ್ನು ಸರಿಯಾದ ಜಾಗದೊಳಗೆ ಪಾರ್ಕ್ ಮಾಡಿರಿ, ಪಾರ್ಕಿಂಗ್ ಬ್ರೇಕ್ ಆನ್ ಮಾಡಿರಿ, ಎಲ್ಲ ಕಿಟಕಿ ಬಾಗಿಲನ್ನು ಮುಚ್ಚಿಸ್ರಿ. ಆಮೇಲೆ ಏನ್ರಿ ವೆಹಿಕಲ್ನ ಮುಂಭಾಗವನ್ನು ಏನು ಮಾಡಿರಿ, ಸ್ವಲ್ಪ ಲಿಫ್ಟ್ ಮಾಡಿರಿ, ಹೈಡ್ರೋಲಿಕ್ ಜಾಕ್ ಬಳಸಿ. ಅದು ಮತ್ತು ಜಾಕ್ ಸ್ಟ್ಯಾಂಡಿಂದ ಏನು ಮಾಡಿರಿ, ಸ್ವಲ್ಪ ಸಪೋರ್ಟನ್ನು ನೀಡಿರಿ. ಆಮೇಲೆ ರೇಡಿಯೇಟ್ರ್ ಕೆಳಗಡೆ ಏನು ಮಾಡಿರಿ, ಕಂಟೈನರ್ನ ಇರಿಸ್ರಿ. ರೇಡಿಯೇಟ್ರ್ ಕ್ಯಾಪ್ ತೆರೆಯಿರಿ ಮತ್ತು ಶೀತಕದ ಮಟ್ಟವನ್ನು ಏನು ಮಾಡಿರಿ, ಪರಿಶೀಲನೆ ಮಾಡಿರಿ. ಓಕೆ. ಸೊ ಯಾಕಪ್ಪ ಅಂದ್ರೆ ಎಷ್ಟು ಅಮೌಂಟ್ ಆಫ್ ರೇಡಿಯೇಟ್ರ್ ಐತಿ, ಈ ಕೂಲೆಂಟ್ ಐತಿ, ಮತ್ತು ಕೂಲೆಂಟ್ನ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯನ್ನು ಏನು ಮಾಡಿರಿ ನೀವು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯನ್ನು ಚೆಕ್ ಮಾಡಿರಿ. ಆಮೇಲೆ ಡ್ರನ್ ಪ್ಲಗನ್ನು ರಿಮೂವ್ ಮಾಡಿರಿ, ರೇಡಿಯೇಟ್ರ್ ಕೆಳಗೆ ಇರ್ತೈತಿ ಇದು. ಶೀತಕವನ್ನು ಎಲ್ಲ ಹಳೆಯ ಶೀತಕವನ್ನು ಖಾಲಿ ಆಗಲು ಏನು ಮಾಡಿರಿ, ಸ್ವಲ್ಪ ಸಮಯವನ್ನು ನೀಡಿರಿ. ಆಮೇಲೆ ರೇಡಿಯೇಟರ್ ಕೆಳಭಾಗದಲ್ಲಿರೋ ಡ್ರನ್ ಪ್ಲಗನ್ನು ಏನು ಮಾಡಿರಿ, ಮತ್ತು ಹೊಳ್ಳಿ ಟೈಟ್ ಮಾಡಿರಿ. ಓಕೆ. ರೇಡಿಯೇಟ್ರನ್ನು ಕೂಲೆಂಟ್ನೊಂದಿಗೆ ಏನು ಮಾಡಿರಿ, ತುಂಬಿಸ್ರಿ. ಸಿಸ್ಟಮ್ನಿಂದ ಯಾವುದೇ ಗಾಳಿಯನ್ನು ಪಡೆಯಲು ಹಲವಾರು ನಿಮಿಷಗಳ ಕಾಲ ಇಂಜಿನನ್ನು ಏನು ಮಾಡಿರಿ, ರನ್ ಮಾಡಿ ನೋಡ್ರಿ ಒಂದು ಸ್ವಲ್ಪ. ಓಕೆ. ಕೂಲಿಂಗ್ ಆಗತ್ತದಿಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಲು ತಾಪಮಾನ ಮಾಪಕವನ್ನು ವೀಕ್ಷಣೆ ಮಾಡಿರಿ. ಕಾರು ಹೆಚ್ಚು ಬಿಸಿಯಾಗದಂತೆ ನೋಡಿಕೊಳ್ಳ್ರಿ, ಕಾರನ್ನು ಆಫ್ ಮಾಡಿರಿ. ಸೊ ನೀವೇನು ಗಾಡಿ ಚೆಕ್ ಮಾಡ್ತಿರ್ತಿಲ್ಲ ಅವಾಗ ಏನು ಮಾಡ್ಬೇಕ್ರಿ, ನೀವು ಟೆಂಪ್ರೇಚರ್ ಗೇಜನ್ನು ಚೆಕ್ ಮಾಡ್ಬೇಕು. ಸೊ ಗಾಡಿ ಬಿಸಿ ಆಗತ್ತೋ ಇಲ್ಲೋ, ಹೀಟ್ ಆಗ್ತತಿಲ್ಲೋ ಚೆಕ್ ಮಾಡ್ಬೇಕು. ಸಿಗುತ್ತದಕ್ಕೊಂದಿಗೆ ರೇಡಿಯೇಟರನ್ನು ಏನು ಮಾಡಿರಿ, ಕಂಪ್ಲೀಟಾಗಿ ಫಿಲ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ವಾಹನವನ್ನು 10 ನಿಮಿಷಗಳ ಕಾಲ ಏನು ಮಾಡಿರಿ, ಓಡಿಸ್ಕೊಂಬರ್ರಿ. ಸೋರಿಕೆಯನ್ನು ಏನು ಮಾಡಿರಿ, ಪರಿಶೀಲನೆ ಮಾಡಿರಿ. ಇಷ್ಟು ಬರೆದ್ರೆ ನೀವು ಸಾಕು 4 ಮಾರ್ಕ್ಸ್. ಓಕೆ. ಸೊ ಧನ್ಯವಾದಗಳು ನಿಮಗೆಲ್ಲರಿಗೂ. ಓಕೆ. ಸೊ ಇದನ್ನು ನಾ ಯಾಕೆ ಮಾಡೇನಪ್ಪ ಅಂದ್ರೆ ನೀವು ಮನ್ಯಾಗ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ. ಸೊ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಅಷ್ಟೇ ನಿಮಗೆ ಟಫ್ ಅನಿಸುತ್ತೆ ಅಂದ್ರೆ ಪ್ರಾಕ್ಟೀಸ್ ಮಾಡೋ ಸಲುವಾಗಿ ಈ ವಿಡಿಯೋಗಳನ್ನು ಮಾಡೇನಿ. ಸೊ ಈ ವಿಡಿಯೋ ಅಂದರೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ನನ್ನ ಚಾನಲನ್ನು ನಿಮ್ಗೆ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ. ಸೊ ನಿಮ್ಗೆ ಇದೇ ಥರ ಮುಂದೆ ಎಜುಕೇಷನಲ್ ವೀಡಿಯೋಗಳು ಏನಾಗ್ತಿರ್ತಾವ್ರಿ ಈ ಚಾನಲಲ್ಲಿ ಸಿಗ್ತಾ ಇರ್ತವೆ. ಥ್ಯಾಂಕ್ ಯು.